ಜೀವನ ಅಂದಮೇಲೆ ಕಷ್ಟ ಯಾರಿಗಿರಲ್ಲ ಹೇಳಿ. ಬದುಕು ಎಲ್ಲರಿಗೂ ಒಂದಲ್ಲ ಒಂದ್ ರೀತಿನಲ್ಲಿ ಪಾಠ ಕಲಿಸ್ತಾನೆ ಹೋಗುತ್ತೆ. ಕೆಲವರು ಇದಕ್ಕೆ ಹೆದರ್ಕೊಂಡು ಜೀವನಕ್ಕೆ ಬೆನ್ನು ತೋರಿಸ್ತಾರೆ. ಆದ್ರೆ ಇನ್ ಕೆಲವ್ರು ಹಾಗಲ್ಲ, ಬಂಡೆ ಥರ ನಿಂತು ಕಷ್ಟಗಳನ್ನ ಎದುರಿಸಿ ಹೊಸ ಜೀವನದ ಕಡೆಗೆ ಮುಖ ಮಾಡ್ತಾರೆ. ಹೀಗೆ ಜೀವನ್ಮುಖಿಗಳಾಗಿ ಬದುಕಿನಲ್ಲಿ ಹೋರಾಟ ಮಾಡಿ ಸಾಧನೆಯ ಮೆಟ್ಟಿಲುಗಳನ್ನ ಏರ್ತಾ ಇರುವಂತ ಹೆಣ್ಣು ಜೀವಗಳನ್ನ ಈ ಪ್ರೋಗ್ರಾಮ್ ಅಲ್ಲಿ ನಾವು ನಿಮಗೆ ಪರಿಚಯ ಮಾಡ್ಕೊಡ್ತಾನೆ ಬರ್ತಾ ಇದ್ದೀವಿ. ಇದು ಬದುಕಗೆದ್ದೋರು. ನಾನು ಮಾನಸ. ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಜೀವನೋತ್ಸಾಹ ಹೆಚ್ಚಾಗಬಹುದು. ಎಂಥದೇ ಕಷ್ಟ ಬಂದ್ರು ಏನಂತೆ ಧೈರ್ಯವಾಗಿ ಎದುರಿಸ್ತೀನಿ ಅಂತ ನಿಮ್ಮ ಧೈರ್ಯ ಕೂಡ ಇಂಬಡಿಸಬಹುದು. ಹಾಗಾದ್ರೆ ಇಂಥ ಸ್ಫೂರ್ತಿ ನೀಡುವಂತಹ ಮಹಿಳೆ ಯಾರು, ಅವರ ಬದುಕಿನ ಸ್ಟೋರಿ ಏನು ತಿಳ್ಕೊಳ್ಳೋಣ ಬನ್ನಿ. ಜ್ಞಾನಾಂಬ. ನಾನು ಹುಟ್ಟಿದ ತಮಿಳುನಾಡು ಮಿಡಿರಹಳ್ಳಿ ಅನ್ನೋ ಊರಲ್ಲಿ. ನಾನು ರೈತ ಕುಟುಂಬದಿಂದ ಬಂದವರು. ಬೆಳೆದಿದ್ದು ಆಂಧ್ರ ಪ್ರದೇಶ. ಅಕ್ಕ ಭಾವನ ಮನೆಯಲ್ಲಿ ಬೆಳೆದೆ ನಾನು. ಅವರು ಮಕ್ಕಳಿಗೆಲ್ಲ ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ರು. ಒಳ್ಳೆ ಸಂಸ್ಕಾರ ಇರೋಂಥ ಮನೆಯಲ್ಲಿ ಬೆಳೆದಿದ್ದು. ನಮ್ಮ ಭಾವ ತುಂಬ ಗುಣವಂತರು, ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಚಿಕ್ಕ ಮಗುವಿಂದಲೂ ಅಷ್ಟೇ ಕಷ್ಟಪಟ್ಟು ಬೆಳಿಬೇಕು, ಕಷ್ಟಪಡಬೇಕು, ದುಡಿಮೆ ದೇವರು ಅಂತ ನಂಬಬೇಕಮ್ಮ, ಸುಳ್ಳೆಲ್ಲ ಹೇಳಬಾರ್ದು ಅನ್ನೋ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ. ಹಾಗಾಗಿ ನಾನು ತಮಿಳ್ನಾಡಲ್ಲಿ ನಮ್ಮ ಅಕ್ಕ ಭಾವನ ಹತ್ರ ಬೆಳೆದೆ. 3ನೇ ಕ್ಲಾಸ್ ತನಕ ಓದಿದ್ದು. ಅದೇ ರೀತಿ ಬೆಳಗಿನ ಜಾವ ದಿನಚರಿ ಶುರುವಾಗ್ತಾಯಿದ್ದು 5 ಗಂಟೆ, ಮಲಗೋದು 10ವರೆಗೆ. ಅದೇ ಅಭ್ಯಾಸ ರೂಢಿಸ್ಕೊಂಬಂದಿದ್ದು. ನಮ್ಮ ತಂದೆ ಜಮೀನ್ದಾರಾಗಿದ್ದರು. ನಮ್ಮ ಅಪ್ಪ ಅಮ್ಮಗೆ ನಾವು 12 ಜನ ಮಕ್ಕಳು, ಅದರಲ್ಲಿ 8 ಜನ ನಾವು ಉಳ್ಕೊಂಡ್ವಿ. ಈಗಿರೋದು 3 ಜನ. ನಾನು 8ನೇವಳಾಗಿ ಹುಟ್ಟಿ ಆ ಮನೇಲಿ ಬೆಳೆದಿದ್ದೀನಿ, ಕೊನೆಯವಳೀಗ. ನನಗೆ 17ನೇ ವಯಸ್ಸಲ್ಲಿ ಮದುವೆ ಆಯಿತು. ನಮ್ಮ ಸೋದರತ್ತೆ ಮಗ ನಮ್ಮ ಮನೆಯವರು. ತುಂಬ ಒಳ್ಳೆ ಮನುಷ್ಯರು, ಚೆನ್ನಾಗಿ ನೋಡಿಕೊಂಡ್ರು ಅತ್ತೆ ಮನೆಯಲ್ಲಿ. ಅತ್ತೆ ತುಂಬ ಜಾಣೆ, ಒಳ್ಳೆಯವರು. ನಮ್ಮ ಅಮ್ಮನೂ ಅಷ್ಟೇ ಸಂಪ್ರದಾಯ ಮನಸ್ಸಿತನ ನಮ್ಮಮ್ಮಂದು. ಅವಿದ್ಯಾವಂತಳು ನಮ್ಮಮ್ಮ. ಆದರೂ ಸಂಸಾರದಲ್ಲಿ ತುಂಬ ಜಾಣೆ. ನೋಡು ಮಗಳೇ, ಹಿಂಗಿರಬೇಕು, ಹಾಗಿರಬೇಕು, ದೊಡ್ಡವ್ರು ಬಂದರೆ ಆ ಥರ ನಡ್ಕೋಬೇಕು, ಈ ಥರ ನಡ್ಕೋಬೇಕು ಅಂತ. ಕೇವಲ ವರ್ಷದಲ್ಲಿ 2 ತಿಂಗಳು ಮಾತ್ರ ಅವ್ರ ಮನೇಲಿ ಇರ್ತಿದ್ದೆ. ಫಸಲು ಬರೋ ಸಮಯದಲ್ಲಿ, ಆಲೆ ಮನೆ ಇಂಥ ಸಮಯದಲ್ಲಿ ಇರ್ತಿದ್ದೆ. ಹಾಗಾಗಿ ಅಲ್ಲಿನ ಸಂಸ್ಕೃತಿ ಅವರು ಕಲಿಸ್ಕೊಟ್ರು, ಅಕ್ಕ ಭಾವನೂ ಕಲಿಸ್ಕೊಟ್ರು. ಆಮೇಲೆ ಅಲ್ಲಿಂದ ಮಡಿಕೇರಿಗೆ ಹೋದ್ವಿ. ನಮ್ಮ ಜೀವನ ಸಂಸಾರ ಅಲ್ಲಿಂದ ಶುರುವಾಯಿತು.
ಮಡಿಕೇರಿಯಲ್ಲಿ ಸುಮಾರು ಒಂದು 12 ವರ್ಷ ಇದ್ವಿ. ಅಷ್ಟೊತ್ತಿಗೆ ನನಗೆ 3 ಮಕ್ಕಳಾದರು. 3 ಮಕ್ಕಳು ಉಳಿಲಿಲ್ಲ. ಮತ್ತೆ 2 ಮಕ್ಕಳು, ಈಗಿರೋರು ಮನೋಜು ಮಂಜು ಅಂತ, ಮದುವೆ ಆಗಿ ಅವರು ಚೆನ್ನಾಗಿದ್ದಾರೆ. ಚಿಕ್ಕವನು ಮದುವೆ ಆಗೋದಕ್ಕೆ ಮೊದಲೇ ನಾನು ಯೋಗ ಕಲ್ತಿದ್ದೆ 21 ವರ್ಷದಲ್ಲಿ. 24 ವರ್ಷ ಆಯಿತು ನಾನು ಯೋಗ ಕಲಿತು. ಮಧ್ಯದಲ್ಲಿ ಕ್ಯಾನ್ಸರ್ ಅನ್ನೋದು ಸೂಚನೆ ಕಾಣಿಸ್ತು. ಸರಿ, ಅಲ್ಲಿ ಇಲ್ಲಿ ಓಡಾಟ ಅದು ಇದು ಅಂದ್ಕೊಂಡು ಬದುಕೋದೇ ಇಲ್ಲ ಅಂತ ಎಲ್ಲ ಕಡೆ ರಿಪೋರ್ಟ್ ಬಂತು. ನನಗೂ ಅದೇ ಭಯ ಬಂತು, ಮುಗೀತು ಜೀವನ ಅನ್ನೋ ಥರ ಆಯಿತು. ಕ್ಯಾನ್ಸರ್ನಂತಹ ಮಹಾಮಾರಿ ತನ್ನನ್ನು ಕಾಡ್ತಾ ಇದೆ ಅಂತ ತಿಳಿದ ತಕ್ಷಣ ಜ್ಞಾನಾಂಬ ಅವರು ಕಂಗಾಲಾಗಿಬಿಟ್ರು. ಮನೆ ಮಂದಿ ಕೂಡ ಇದರಿಂದ ಅಕ್ಷರಶಃ ಕುಸಿದೇ ಹೋದರು. ಮುಂದೆ ಈ ಕುಟುಂಬ ಇದನ್ನು ಹೇಗೆ ಎದುರಿಸ್ತು ಅನ್ನೋದನ್ನು ತಿಳಿಯೋದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಜ್ಞಾನಾಂಬ ಅವರ ಕುಟುಂಬದಲ್ಲಿ ಕಾಡೋಂಥ ಯಾವ ಸಮಸ್ಯೆಗಳು ಕೂಡ ಇರಲಿಲ್ಲ. ಆದರೆ ಜ್ಞಾನಾಂಬ ಅವರನ್ನು ಕಾಡೋದಕ್ಕಾಗಿ ಕ್ಯಾನ್ಸರ್ ಅನ್ನೋಂಥ ಮಹಾಮಾರಿ ಬಂದುಬಿಟ್ಟಿತ್ತು. ಇವರನ್ನ ಇದರಿಂದ ಹೊರತರೋದಕ್ಕಾಗಿ ಕುಟುಂಬ ಸತತವಾಗಿ ಪ್ರಯತ್ನ ಪಡ್ತು. ಆ ಪ್ರಯತ್ನದಲ್ಲಿ ಕುಟುಂಬದವರು ಯಶಸ್ವಿಯಾದ್ರ? ತಿಳಿಯೋಣ ಬನ್ನಿ. ಕ್ಯಾನ್ಸರ್ ಅಂತೂ ಗೊತ್ತಾಯಿತು. ಗೊತ್ತಾದ ತಕ್ಷಣ ಮನೆ ಮಂದೆಲ್ಲ ಹೆದರಿದ್ವಿ, ಏನಪ್ಪ ಮಾಡೋದು ಹಿಂಗಾಯ್ತಲ್ಲ ಅಂತ. ಆವತ್ತಿನಿಂದ ನಮಗೆ ಅಲೆದಾಟ ಎಲ್ಲ ಶುರುವಾಯಿತು. ದೇಹದಲ್ಲಿ ಕೆಲವೊಂದು ಅಂಗಾಂಗಗಳಿಗೆ ನೋವಿರೋದಾಗಿರ್ಬೋದು ಅಥವಾ ರಕ್ತ ಹೊರಗಡೆ ಬರೋದಾಗಿರ್ಬೋದು, ಈ ಥರ ಎಲ್ಲ ಆಯಿತು. ನನ್ನ ಮಗ ಜರ್ಮನಿ ಕೆಲಸಕ್ಕಿದ್ದ. ಅಲ್ಲಿ 2 ತಿಂಗಳು ರಜಾ ಕೊಡ್ತೀವಿ ಅಂದ್ರಂತೆ ಕಂಪನಿಯವರು. ನಮ್ಮ ತಾಯಿ ನೋಡ್ಕೋಬೇಕು, ನನಗೆ 1 ವರ್ಷನಾದ್ರು ರಜಾ ಬೇಕು ಅಂದಿದ್ದಕ್ಕೆ ಇಲ್ಲ ಅಂದ್ರಂತೆ. ರಾಜೀನಾಮೆ ಕೊಟ್ಟು ಬಂದು ಅವನು ಗೋಧಿ ಹುಲ್ಲು ಬೆಳೆಸಿ ಅದನ್ನು ಜ್ಯೂಸ್ ಮಾಡಿ ಅವನು ಕೊಡ್ತಿದ್ದ. ಚಿಕ್ಕವನು ಕಾಲೇಜ್ಗೆ ಹೋಗೋಷ್ಟರಲ್ಲಿ ಅವನು ಹಣ್ಣು ತರಕಾರಿಗಳು ಜ್ಯೂಸ್ ಮಾಡಿ ಅವನು ಕೊಡ್ತಿದ್ದ. ನನ್ನ ಆದ್ಮಿ ಅವಳು ತುಂಬ ಚೆನ್ನಾಗಿ ಒತ್ತೊತ್ತಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿಕೊಡ್ತಿದ್ಲು. ಸರಿ, ನಮ್ಮನೆಯವರಂತೂ ಅದು ತುಂಬಾ ಮಾಡಿದ್ದಾರೆ ನನಗೆ. ಗಂಡನಾಗಿ ತಾಯಿ ತಂದೆಗಿಂತಲೂ ಹೆಚ್ಚಾಗಿ ನನಗೆ ಸೇವೆ ಮಾಡಿದ್ದಾರೆ. ಅಂಥ ಸಮಯದಲ್ಲಿ ನಮ್ಮ ಡಾಕ್ಟರ್ ಜಯಶ್ರೀ ಮೇಡಮ್ ಮತ್ತು ನಮ್ಮ ಯೋಗ ಬಂಧುಗಳು ಪ್ರತಿಯೊಬ್ಬರು ಬರೋರು ನಮ್ಮ ಮನೆಗೆ. ದಿವಸ ಒಬ್ಬೊಬ್ಬರು ಒಂದು ವಿಚಾರಿಸ್ಕೊಂಡೆಲ್ಲ ಹೋಗಿ ಧೈರ್ಯ ತುಂಬೋರು. ಒಬ್ಬಳೇ ಕೂತ್ಕೊಂಡು ಹತ್ಕೊಳ್ಳೋದು,
ಆಮೇಲೆ ಸಮಾಧಾನ ಮಾಡ್ಕೊಳ್ಳೋದು, ಚಾಮುಂಡೇಶ್ವರಿ ಫೋಟೋ ಹತ್ರ ನಿಂತ್ಕೊಂಡು ಗೊಳು ಅಂತ ಅಳೋದು, ಈ ಥರ ಎಲ್ಲ ಮಾಡಿಕೊಂಡು ನಾನೇ ಧೈರ್ಯ ತಂದ್ಕೊಂಡು ಬದುಕಬೇಕು, ಸಂಸಾರ ನಿಭಾಯಿಸಬೇಕು, ನನ್ನ ಬಂಧು ಬಳಗ ಜೊತೆ ನಾನಿರಬೇಕು ಅನ್ನೋದೊಂದು ಛಲ ಬಂತು. ಯೋಗವನ್ನು ಪ್ರಾರಂಭ ಮಾಡಿದಾಗ ಮೊದಲ ಒಂದು ಅನುಭವದಲ್ಲಿ ಮೊದಲ ಬ್ಯಾಚ್ ಅಂತ ಹೇಳಿದ್ರೆ ಅಲ್ಲಿ ಬಂದಂಥ ವಿದ್ಯಾರ್ಥಿನಿ ಅಂತಂದರೆ ಶ್ರೀಮತಿ ಜ್ಞಾನಂಬಾರವರು. ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ಅವ್ರ ಮೇಲೆ ಎರಗ್ತು. ಆ ಒಂದು ಸಮಸ್ಯೆ ಗುರುತಿಸ್ಕೊಂಡಾಗ ಅಥವಾ ಅದು ಡಯಾಗ್ನೋಸ್ ಆದಾಗ ಅವರು ಬಹಳವಾಗಿ ನೊಂದಿದ್ರು. ಆಮೇಲೂ ಸಹ ಅದಕ್ಕೆ ತಗೊಂಡಂಥ ಚಿಕಿತ್ಸೆಯಲ್ಲಿ ತುಂಬ ನೋವನ್ನು ಅನುಭವಿಸಿದ್ರು. ಆ ನೋವಿಂದ ಹೊರಗೆ ಬರೋಕ್ಕೆ ಅವರು ಅನೇಕ ಚಿಕಿತ್ಸೆಯನ್ನು ಸಹ ತಗೊಳ್ಳುವಂಥ ಒಂದು ಅವಶ್ಯಕತೆ ಬಿತ್ತು. ಆಗ ಯಾರೋ ಹೇಳಿದ್ರು, ಸೆಂಟ್ ಜಾನ್ಸಲ್ಲಿ ಡಾಕ್ಟರ್ ಗಣೇಶನ್ ಅವರಿದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅಂತ. ಸರಿ, ಡಾಕ್ಟ್ರು ಗಣೇಶನ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ನೋಡಿಯಪ್ಪ ಒಂದೊಂದು ಕೀಮೋಗೆ ಇಷ್ಟೊಂದು ರೇಟ್ ಇದೆ, ಆದರೆ ತುಂಬ ದೇಹಕ್ಕೆ ಹಿಂಸೆ ಆಗುತ್ತೆ, ಭಯಂಕರ ಹಿಂಸೆ, ಅದು ಒಂದು ಕೀಮೋಗೆ 25,000 ಅಂತಂದರು. ಅದು ನನ್ನ ಮಗ ಆಯಿತು, ಅದನ್ನೇ ಕೊಡಿ, ನಮ್ಮಮ್ಮ ಹುಷಾರಾದರೆ ಸಾಕು ಅನ್ನೋ ಥರ ನನ್ನ ಮಗ ಒಪ್ಪಿ ಅದನ್ನೇ ಕೊಡಿಸ್ತಾ 25,000ದ್ದು ಒಂದು 6-7 ಕೀಮೋ ಕೊಡಿಸ್ಕೊಂಡೆ. ಮತ್ತು ನನಗೊಂದು ಮೂತ್ರಕೋಶದ ತೊಂದರೆ ಇತ್ತು, ಭಯಂಕರವಾದ ಕಾಯಿಲೆ ಅಂತಾರೆ ಹೆಣ್ಮಕ್ಳಿಗದು. ಅದು ನಮ್ಮ ಡಾಕ್ಟರ್ ಜಯಶ್ರೀ ಮೇಡಮ್ ಅದನ್ನು ನನ್ನ ವಾಸಿ ಮಾಡಿಕೊಟ್ರು ಅದನ್ನು ಕಾಯಿಲೆನ, ಅಂದರೆ ಯೋಗದಲ್ಲೇ. ಮತ್ತು ಅವರು ಹೇಳೋರು ಬಂದಾಗೆಲ್ಲ, ಅಮ್ಮ ನಿಮಗೆ ಸಮಯ ಸಿಕ್ಕಿದಾಗೆಲ್ಲ ಧ್ಯಾನ ಮಾಡಿ, ಶವಾಸನದಲ್ಲಿ ಮಲಗಿ, ಪ್ರಾಣಾಯಾಮ ಮಾಡ್ಕೊಳ್ಳಿ ಅಂತೆಲ್ಲ. ಯೋಗ ಮಾಡಲಿಕ್ಕೆ ಶಕ್ತಿ ಇಲ್ಲ, ಆದರೂ ಮಲ್ಕೊಂಡು ನನಗೆ ಎಷ್ಟಾಗುತ್ತೋ ಅಷ್ಟು ಧ್ಯಾನ ಮಾಡಿಕೊಂಡು ನಾನು ಬದುಕಬೇಕು ಅನ್ನೋ ಒಂದು ಛಲ ನನ್ನಲ್ಲೇ ಬಂತು. ಅವರು ಮಾಡಿದ್ದು ಪ್ರಮುಖವಾಗಿ ಅಂತಂದರೆ ಪ್ರಾಣಾಯಾಮ ಮತ್ತು ಈ ಧ್ಯಾನ ಕ್ರಿಯೆಯನ್ನು. ಮಲಗಿದಂಥ ಸ್ಥಿತಿನಲ್ಲೇ ಬೆಡ್ರಿಡನ್ ಆಗಿದ್ದಾಗಲೂ ಸಹ ಅವರು ಈ ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡ್ಕೊಳ್ತಾ ಬಂದರು. ಆ ಪ್ರಾಣಾಯಾಮ ಧ್ಯಾನ ಏನು ಅವರು ಅಭ್ಯಾಸ ಮಾಡಿದ್ರು ಮನಸ್ಸಿನ ಧೈರ್ಯವನ್ನು ತಂದುಕೊಡ್ತು. ಹಾಗೆ ಶಾರೀರಿಕವಾಗಿ ಸ್ಪಂದನ ಹೆಚ್ಚಾಗ್ತಾ ಹೋಯಿತು ಯೋಗ ಮಾಡೋದ್ರ ಮೂಲಕವಾಗಿ. ಹಾಗಾಗಿ ಅವರು ಯೋಗದಿಂದ ಅವರು ಆ ರೋಗದಿಂದ ಹೊರಗೆ ಬಂದರು. ಯೋಗದ ಕಾರಣದಿಂದ ರೋಗ ಮುಕ್ತರಾದರು ಅವರು. ಮತ್ತು ಇನ್ನೊಂದು ನನಗೇನಪ್ಪ ಅಂದರೆ ನನ್ನ ಗಂಡ ಮಕ್ಕಳ ಜೊತೆ ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ನೋಡಿ ಅವ್ರು ಸಂತೋಷ ಪಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮನೆ ಮದ್ದು ತಿಂದ್ಕೊಂಡು ಪತ್ತೆ ಇದ್ಕೊಂಡು ಡಾಕ್ಟ್ರ್ ಹೇಳ್ದೆಲ್ಲ ಕೇಳಿಕೊಂಡು ನಡ್ಕೊಂಡೆ. ಸರಿ, ಮನೆ ಮದ್ದು ಮಾಡಿಕೊಂಡೆ. ತುಳಸಿ ಮತ್ತು ಅರಿಶಿನ ನುಚ್ಚು, ದೊಡ್ಡಿಪತ್ರೆ, ವೀಳ್ಯದೆಲೆ ಇವುಗಳನ್ನ ಪ್ರತಿದಿನ ತಿಂತಿದ್ದೆ. ಮತ್ತು ಲೋಳಿ ಸರ ಸಿಕ್ಕಾಪಟ್ಟೆ ತಿಂತಿದ್ದೆ. ಅದೆಲ್ಲನೂ ನನಗೆ ಉಪಯೋಗ ಆಯಿತು. ಮನೆ ಮಂದಿ ಎಲ್ಲ ನನಗೆ ಮಗು ಥರ ನೋಡಿಕೊಂಡು ನನ್ನನ್ನು ಉಳಿಸ್ಕೊಂಡ್ರು ಎಲ್ಲರೂ. ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊಂಡ್ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳೋದು, ಪ್ರಾಣಾಯಾಮ ಮಾಡೋದು, ಮತ್ತು ನನಗೆ ಎಷ್ಟು ಸೇರುತ್ತೋ ಅಷ್ಟನ್ನು ಬಲವಂತವಾಗಿ ಹೊಟ್ಟೆಗೆ ಆಹಾರ ತೊಗೊಳ್ಳೋದು. ಹಿತ್ತಲ ಗಿಡನೇ ಮದ್ದು ಅಂತಾರಲ್ಲ, ಅದನ್ನು ತುಂಬ ಪ್ರೀತಿಯಿಂದ ಅವುಗಳನ್ನ ತಗೊಳ್ಳೋದು. ಇವೆಲ್ಲ ಮಾಡಿಕೊಂಡು ನಾನು ಕ್ಯಾನ್ಸರ್ನ ಗೆದ್ದು ಬರೋಕ್ಕೆ ಅನುಕೂಲ ಆಯಿತು. ಜ್ಞಾನಾಂಬ ಅವರು ಕ್ಯಾನ್ಸರ್ನಂತಹ ಮಹಾಮಾರಿಯನ್ನು ಗೆದ್ದು ಬಂದಿದ್ರು. ಇಲ್ಲಿಂದ ಅವರ ಬದುಕಿನ ಉದ್ದೇಶ ಬೇರೆಯದ್ದೇ ಆಗೋಕ್ಕೆ ಶುರುವಾಗಿತ್ತು. ಹಾಗಾದರೆ ಅವರು ಯಾವ ಹಾದಿಯನ್ನು ಹಿಡಿದ್ರು? ತಿಳಿಯೋದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಕ್ಯಾನ್ಸರ್ನಿಂದ ಗೆದ್ದು ಬಂದ ಮೇಲೆ ಜ್ಞಾನಾಂಬ ಅವರಿಗೆ ಮರು ಹುಟ್ಟು ಸಿಕ್ಕಿದ ಹಾಗಾಗಿತ್ತು.
ಇವರಿಗೆ ಇಲ್ಲಿಂದ ಜೀವನನ ನೋಡೋ ದೃಷ್ಟಿ ಬೇರೆ ಆಗ್ತಾ ಇದೆ ಅನ್ಸೋಕೆ ಶುರುವಾಗಿತ್ತು. ಅವರು ಆಗ ಬೇರೆಯದ್ದೇ ರೀತಿಯಲ್ಲಿ ತಾನು ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ದೃಢ ನಿರ್ಧಾರ ಮಾಡಿದ್ರು. ಏನೆಲ್ಲ ಮಾಡಿದ್ರು, ಹೇಗೆ ಮಾಡಿದ್ರು, ನೀವೇ ನೋಡಿ. ನಾನು ಕ್ಯಾನ್ಸರಿಂದ ಗೆದ್ದು ಬಂದಮೇಲೆ ನನಗೊಂದು ಛಲ ಬಂತು. ಅಷ್ಟರಲ್ಲಾಗಿ ಮತ್ತೆ ನಾನು ಯೋಗ ಎಲ್ಲ ಶುರು ಮಾಡಿದೆ. ಯೋಗದಿಂದ ರೋಗ ಮುಕ್ತರಾಗಬಹುದು ಅನ್ನೋದಕ್ಕೆ ಜ್ಞಾನಾಂಬ ಅವರೇ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಉದಾಹರಣೆ. ಕ್ಯಾನ್ಸರ್ ಅನ್ನೋ ರೋಗದಿಂದ ಹೊರಬಂದಿದ್ದಷ್ಟೇ ಅಲ್ಲದೆ ಅನೇಕರಿಗೆ ಅವರವರು ಬಳಲ್ತಾ ಇರೋಂಥ ರೋಗದಿಂದ ಹೊರಬರಲಿಕ್ಕೆ ತಮ್ಮ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಈ ಉತ್ಕೃಷ್ಟವಾದಂತಹ ಒಂದು ಯೋಗದ ಅಭ್ಯಾಸ ಅದರ ಮೂಲಕವಾಗಿ ಇವತ್ತಿಗೂ ಸಹ ಅವರು ಆರೋಗ್ಯವಾಗಿರಲಿಕ್ಕೆ ಕಾರಣ ಅಂತಂದರೆ ಯೋಗನೇ. ಆ ಯೋಗ ಕ್ಯಾನ್ಸರ್ನ ಗೆದ್ಬರೋದಷ್ಟೇ ಅಲ್ಲ, ಜೀವನಕ್ಕೆ ಉತ್ಸಾಹವನ್ನು ಅವರಿಗೆ ತುಂಬಿಕೊಟ್ಟಿದೆ ಅಂತ ಹೇಳೋದ್ರಲ್ಲಿ ನನಗಂತೂ ಬಹಳ ನಾ ಕಂಡಂಥ ಒಂದು ದೊಡ್ಡ ನಿದರ್ಶನ ಅಂತ ನಾನು ಭಾವಿಸ್ತೀನಿ. ನನಗೆ ತುಂಬ ವರ್ಷದಿಂದ ಯೋಗ ಕಲಿಬೇಕಂತ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು, ಹೀಗೆ ಇಲ್ಲಿ ಜ್ಞಾನಾಂಬ ಅಂತ ಯೋಗ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಅಂತೇಳಿ. ನಾನು 4 ವರ್ಷದಿಂದ ಯೋಗ ಕಲಿತಾ ಇದ್ದೀನಿ. ಅವ್ರು ತುಂಬ ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ. ಆರೋಗ್ಯ ದೃಷ್ಟಿಯಿಂದನೂ ಏನಾದರೂ ತೊಂದರೆ ಇದ್ದರೆ ಅದಕ್ಕೂ ಮನೆಮದ್ದು ಆ ಥರ ಎಲ್ಲ ಹೇಳ್ಕೊಡ್ತಾರೆ. ಈಗ ಸೊಂಟ ನೋವು, ಬೆನ್ನು ನೋವು ಆ ಥರ ಏನಾದರೂ ನೋವಿದ್ರೂ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅವರೇ ನಿಂತು ಯೋಗ ಮಾಡಿಸೋದಾಗಲಿ, ಒಂದು ಮಸಾಜ್ ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ಆಮೇಲೆ ಗಿಡಗಳು ಬೆಳೆಸೋದ್ರ ಮೇಲೆ ಆಸಕ್ತಿ ಬಂತು. ಒಂದು ಕ್ಷಣನೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಜೀವನ ಅನ್ನೋದು ತುಂಬ ಅಮೂಲ್ಯ. ಒಂದು ಗಳಿಗೆ ಕಳೆದ್ರೆ ಎಲ್ಲಿ ಟೈಮ್ ಹೋಯ್ತಲ್ಲಪ್ಪ ಅಂದ್ಕೊಂಡು ಆ ಟೈಮೆಲ್ಲ ಸದುಪಯೋಗ ಪಡಿಸ್ಕೊಳ್ತೀನಿ. ಮನೆಯಲ್ಲಿ ಅವತ್ತೇ ತೀರ್ಮಾನ ಮಾಡಿದೆ, ನಾನು ಏನಾರ ಮಾಡಬಲ್ಲೆ, ಮಾಡ್ತೀನಿ ಅನ್ನೋದೊಂದು ಛಲ ಬಂತು. ಭಗವಂತ ನಮ್ಗೆ 2 ಕೈ ತುಂಬಾ ಕೊಟ್ಟಿದ್ದಾನೆ. ಅದು 4 ಕೈಗಳು ಒಬ್ಬರು ಕೊಟ್ಟರೆ ನಮಗೆ ಲಾಸ್ ಆಗೋದಿಲ್ಲ. ನಂದು ಸ್ವಯಾರ್ಜಿತವಾಗಿ ನಾನು ಸಂಪಾದನೆ ಮಾಡಿದ್ದೇನೆ, ದಾನ ಮಾಡಬೇಕು ಅನ್ನಿಸ್ತು. ಆವಾಗಲಿಂದ ಮನೆಯಲ್ಲಿ ನಾನು ನಮ್ಮನೆಯವ್ರ ಹತ್ರ ಸಾಲ ಮಾಡಿದೆ. ಅವ್ರ ಹತ್ರ 5,000 ರೂಪಾಯಿ ಸಾಲ ಮಾಡಿ 1,600 ರೂಪಾಯಿ ಹಾಕಿ ನಾನು ಬಂಡವಾಳ ಹಾಕಿ ಮಾಡಿದೆ. ಮಸಾಲೆ ಕಡಲೆ ಬೀಜ ಇರ್ಬೋದು, ಹಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಈ ಥರ ಏನೊಂದು ತರಕಾರಿ ಇರ್ಬೋದು, ಇವೆಲ್ಲ ಮಾರಿ ಆ 1,600 ರೂಪಾಯಿ ಒಂದೇ ದಿವಸಕ್ಕೆ ನನಗೆ 4,000 ಚಿಲ್ಲರೆ ಲಾಭ ತಂದು ಕೊಡ್ತು. ಮತ್ತು ದುಡ್ಡು ಅವ್ರದ್ದು, ದುಡ್ಡು ನಮ್ಮನೆಯವ್ರ ದುಡ್ಡು ನಮ್ಮನೆಯವ್ರಿಗೆ ವಾಪಸ್ ಕೊಟ್ಟೆ. ಸಾಲನೇ ಯಾಕೆ ಮಾಡಬೇಕು ಅಂತಂದರೆ, ನನ್ನದೇ ಹಣ ನನ್ನದೇ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಛಲ ಬಂತು. ಹಾಗಾಗಿ ಬಡವರನ್ನ ಹುಡ್ಕೊಂಡು ಬಡವರಿಗೆ ನಾನು ದಾನ ಧರ್ಮ ಮಾಡೋಕ್ಕೆ ಶುರು ಮಾಡಿದೆ. ಬಂದ ದುಡ್ಡನ್ನ ಅನಾಥಾಶ್ರಮ, ವೃದ್ಧಾಶ್ರಮ ಮತ್ತು ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಬಡವರಿಗೆ ಹಸು ತಗೊಡೋದಕ್ಕೆ, ಇದಕ್ಕೆಲ್ಲನೂ ನಾನು ಉಪಯೋಗಿಸ್ಕೊಂಡು ನನ್ನ ಹಣನ ಆ ರೀತಿ ಉಪಯೋಗಿಸ್ಕೊಳ್ತಾ ಬಂದೆ. ಇವಾಗಲೂ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಮಯನ ಹಾಳು ಮಾಡ್ದಿರಾ ಪ್ರತಿಯೊಂದು ಸಮಯನೂ ಸದುಪಯೋಗ ಪಡಿಸ್ಕೊಂಡು ಜೀವನ ಮಾಡೋದನ್ನು ಕಲಿಬೇಕು. ಏನಾದರೂ ಒಂದು ಚಟುವಟಿಕೆ
ರೂಢಿಸ್ಕೊಂಬರೋದು ಒಳ್ಳೆಯದು. ಮಹಿಳೆಯರು ಮನೆಗೂ ಒಳ್ಳೆಯದು, ನಮಗೂ ಸಂತೋಷ ಸಿಗುತ್ತೆ ಅದರಿಂದ. ಅವರಿವರು ಮಾತುಗಳನ್ನ ಮಾತಾಡಿಕೊಂಡು ಕಾಲ ಕಳೆಯೋದನ್ನು ಮಾಡೋದು ಬಹಳ ತಪ್ಪು. ಇದು ನನ್ನ ಸ್ವಭಾವ. ಹೀಗಾಗಿ ಚೇತರಿಸ್ಕೊಂಡ್ಮೇಲೆ ಜೀವನ ತುಂಬ ಅಮೂಲ್ಯ ಅನ್ನಿಸ್ತು. ಅಯ್ಯೋ ಸನ್ಯವಾಗಿ ಸತ್ತೋಗ್ಬಿಟ್ಟಿದ್ರೆ ಏನೂ ಸಾಧಿಸ್ತಾ ಹೋಗ್ತಿದ್ನಲ್ಲಪ್ಪ ನಾನು ಅಂತ. ಈಗ ಅನಿಸ್ತಾ ಇದೆ ನಾನು ಬದುಕಿದೆ ಒಳ್ಳೆದಾಯಿತು, ಇನ್ನಷ್ಟು ದಿನ ಬದುಕಿ 4 ಜನರಿಗೆ ನನ್ನಿಂದ ಉಪಕಾರ ಆಗಲಿ ಅನ್ನೋ ಭಾವನೆ ಬೆಳೆಸ್ಕೊಂಡು ಅದರಂತೆ ನಡ್ಕೊಂಡು ಬರ್ತಾ ಇದ್ದೀನಿ. ಮಕ್ಕಳಿಗೂ ಅದೇ ರೀತಿ ಹೇಳ್ಕೊಟ್ಟಿದ್ದೀನಿ. 4 ಜನರಿಗೂ ಉಪಯೋಗ ಆಗಂಗೆ ನಾವು ಜೀವನ ಮಾಡಬೇಕು, ಕಿತ್ತು ತಿನ್ನಬಾರ್ದು, ಹಂಚಿ ತಿನ್ನೋಣಪ್ಪ ಹಾಗೆ ಅನ್ನೋ ಥರ ನಾನು ಜೀವನ ನಡೆಸ್ಕೊಂಡು ಬರ್ತೀನಿ. ಎಲ್ಲರೂ ಅದೇ ರೀತಿ ಅನುಸರಿಸ್ಕೊಂಡು ಬಂದರೆ ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಭಾವನೆ. ನೋಡಿದ್ರಲ್ಲ ವೀಕ್ಷಕರೇ, ಜ್ಞಾನಾಂಬ ಅವರು ಕ್ಯಾನ್ಸರ್ಗೂ ಕೂಡ ಕ್ಯಾರೆ ಅನ್ನಲಿಲ್ಲ. ಅವರು ಅದನ್ನು ಕೂಡ ತನ್ನ ಆತ್ಮಸ್ಥೈರ್ಯದಿಂದ ಜಯಿಸಿ ಬಂದರು. ಈ ಇಳಿ ವಯಸ್ಸಿನಲ್ಲೂ ಕೂಡ ತಾನು ಸ್ವಂತ ಉದ್ಯೋಗದಿಂದ ದುಡಿಮೆ ಮಾಡ್ತಾ ಇದ್ದಾರೆ. ಆ ದುಡಿಮೆಯಿಂದ ಬರೋ ಹಣವನ್ನು ಅವರು ತನ್ನ ಸ್ವಂತಕ್ಕಾಗಿ ಎಂದೂ ಕೂಡ ವಿನಿಯೋಗಿಸಲೇ ಇಲ್ಲ. ಅದನ್ನೆಲ್ಲ ಸಮಾಜಮುಖಿ ಕಾರ್ಯಗಳಿಗಾಗಿ ವಿನಿಯೋಗಿಸ್ತಾ ಇದ್ದಾರೆ. ಇವರು ಇನ್ನಷ್ಟು ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ನಾವು ಕೂಡ ಆಶಿಸೋಣ. ನಮಗೂ ನಿಮಗೂ ಇವರ ಬದುಕಿಗಿಂತ ಬೇರೆ ಸ್ಫೂರ್ತಿ ಬೇಕಾ? ಮುಂದಿನ ವಾರ ಮತ್ತೊಬ್ಬ ಇದೇ ರೀತಿಯ ಸಾಧಕಿಯ ಜೀವನದ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಕಾಯ್ತಾ ಇರಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.